ಆ್ಯಕ್ಚುಲಿ ಒಂದು ಥಾಟ್ ತಟ್ಟಂತ ನನ್ನ ತಲೆಗೆ ಬಂತು. ಅದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನಾನು ಈ ನಡುವೆ ಒಂದಷ್ಟು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರ್ತೀನಲ್ಲ, ಮ್ಯಾನಿಫೆಸ್ಟೇಷನ್ ಅದು ಇದು ಅಂತ. ಯಾರೋ ಒಬ್ಬರು ಮಾತಾಡ್ತಾಯಿದ್ರು, ನಮ್ಮ ಸೋಲ್ ಪರ್ಪಸ್ ಏನಪ್ಪ ಅಂತ ಅಂದರೆ, ಅದು ಈಗ ಸೋಲ್ ಭೂಮಿ ಮೇಲೆ ಬರೋದಕ್ಕೆ ಒಂದು ರೀಸನ್ ಇರುತ್ತೆ ಅಂತ. ಏನು ಅದು ಎಕ್ಸ್ಪೀರಿಯನ್ಸಸ್ನ ತೊಗೋಬೇಕು. ಯಾವುದೇ ಥರ ಇವಾಗ ಏನೋ ಒಂದು ಪಾಠ ಕಲಿಬೇಕಾಗಿರುತ್ತೆ ಆ ಪರ್ಟಿಕ್ಯುಲರ್ ಸೋಲು. ಸೊ ಆ ಪಾಠ ಅದು ಕಲಿಯೋವರೆಗೂ ಅದಕ್ಕೆ ರಿಲೇಟೆಡ್ ಎಕ್ಸ್ಪೀರಿಯನ್ಸಸ್ ಅದು ಫೇಸ್ ಮಾಡ್ತಾ ಹೋಗುತ್ತಂತೆ. ಅಂದರೆ ಇವಾಗ ನಾವೇನಾದರೂ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಡೆ ನಾವು ಅಷ್ಟೊಂದು ಗಮನ ಕೊಟ್ಟಿಲ್ಲ ಅಂದರೆ, ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ತಾ ಇರಲ್ಲ ಅಂತ ತಿಳ್ಕೊಳ್ಳಿ. ಆಗ ಬೇರೆಯವರು ನಮಗೆ ರೆಸ್ಪೆಕ್ಟ್ ಕೊಡಲ್ಲ. ಸೊ ಆ ಥರ ಸಿಚುಯೇಷನ್ಸು ಡಿಫ್ರೆಂಟ್ ವೇಸಲ್ಲಿ ಬಂದು ನಮ್ಮನ್ನು ಫೇಸ್ ಮಾಡುತ್ತೆ. ಸೊ ನಾವು ಯಾವಾಗ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ಕೊಳ್ಳೋ ಅಂಥ ಪಾಠನ ಕಲಿತೀವಿ, ಆಗ ಆ ಥರ ಪ್ಯಾಟರ್ನ್ಸ್ ರಿಪೀಟ್ ಆಗಲ್ಲ. ಸೊ ನೀವು ನಿಮ್ಮನ್ನು ಯಾವ ರೀತಿ ರೆಸ್ಪೆಕ್ಟ್ ಮಾಡ್ತೀರಾ, ಅದೇ ಥರ ಬೇರೆಯವರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ಸೊ ಇದೇ ಥರ ಪಾಠಗಳನ್ನ ಕಲಿಯೋದಕ್ಕೆ ಅಂತ ಸೋಲ್ ಬರುತ್ತೆ ಭೂಮಿ ಮೇಲೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ನಮ್ಮ ಸೋಲು ಅಂದರೆ ನಾವು ಮಾತ್ರ ನಮ್ಮ ಜೊತೆಯಲ್ಲಿ ಕೊನೆಯವರೆಗೂ ಇರೋಕ್ಕೆ ಸಾಧ್ಯ, ಇನ್ಯಾರೂ ಇಲ್ಲ ಅಲ್ವಾ. ಅಂದರೆ ಈ ಪರ್ಟಿಕ್ಯುಲರ್ ಬಾಡಿ ಮಾತ್ರ ನನ್ನ ಸೋಲ್ ಜೊತೆ ಕೊನೆಯವರೆಗೂ ಇರುತ್ತೆ. ಸೊ ನನಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸಸ್ನ ಎಂಜಾಯ್ ಮಾಡೋದಕ್ಕೆ, ಅದನ್ನು ತಗೊಳ್ಳೋದಕ್ಕೆ, ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಿರೋ ಈ ಪರ್ಟಿಕ್ಯುಲರ್ ಬಾಡಿನ ನಾನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ. ಸೊ ಅದ್ರ ಬೇಸಿಸ್ ಮೇಲೆ ಎಲ್ಲ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟ್. ಯು ಹ್ಯಾವ್ ಟು ಗಿವ್ ಪ್ರಿಯಾರಿಟಿ ಟು ಯುವರ್ ಸೆಲ್ಫ್. ನಿಮಗೆ ನೀವು ಪ್ರಿಯಾರಿಟಿ ಫಸ್ಟ್ ಕೊಡಬೇಕು. ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಮಾಡಬೇಕು. ಬೇರೆಯವ್ರಿಗೋಸ್ಕರ ಮಾಡಬೇಕು ಅಂತ ಅಲ್ಲ. ಅಂದರೆ ಅಫ್ಕೋರ್ಸ್ ಈಗ ಬೇರೆಯವರು ಇಂಪಾರ್ಟೆಂಟೇ, ಎಲ್ಲರೂ ಇಂಪಾರ್ಟೆಂಟ್ ಆಯಿತಾ, ನಮ್ಮ ಲೈಫಲ್ಲಿ ಬರೋ ಪ್ರತಿಯೊಬ್ಬರು ಇಂಪಾರ್ಟೆಂಟೇ. ಬಟ್ ದಟ್ ಡಸಂಟ್ ಮೀನ್ ನಿಮ್ಮ ಆಸೆಗಳಿಗೆ ಮೀರಿ ಅವರಿಗೆ ಪ್ರಿಯಾರಿಟಿ ಕೊಡಬೇಕು ಅಂತ ಇಲ್ಲ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಸ್ಟ್. ಆಗ ಮಾತ್ರ ನೀವು ಬೇರೆಯವ್ರಿಗೆ ಎನರ್ಜಿ ಕೊಡೋದಕ್ಕೆ ಸಾಧ್ಯ. ಸೊ ನಿಮ್ಮ ಎನರ್ಜಿನ ನೀವು ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ಯಾವುದೇ ಈ ವಿಡಿಯೋಸ್ ಮಾಡ್ತಾ ಇದ್ದೀನಲ್ಲ, ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದು ನನಗೋಸ್ಕರ. ಯಾಕಂದರೆ ನನಗೆ ಯಾವುದಾದ್ರೂ ಡೌನ್ನಲ್ಲಿದ್ದಾಗ ನಾನೇ ಈ ವಿಡಿಯೋಸ್ ನೋಡ್ತೀನಿ. ಇದರಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ ನನಗಿನ್ನೂ ಖುಷಿ ಆಗುತ್ತೆ. ಸೊ ಹಾಗಾಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.